24th question. Explain the uses of remote sensing technology, RST. ಅದರ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಓಕೆ, ರಿಮೋಟ್ ಸೆನ್ಸಿಂಗ್ ಅಂದ್ರೆ ದೂರ ಸಂವೇದನೆ ಅಂತ ಹೇಳ್ಬೋದು. ದೂರ ಸಂವೇದನೆ. ಸೊ ಅದರ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ. From the pictures, these ಅಂತಂದ್ರೇನು, RST pictures, true, accurate and reliable information pertaining to that period can be obtained. So remote sensing technology ಇಂದ ಪಡೆದುಕೊಂಡಂತಹ ಪಿಕ್ಚರ್ಸ್ ಗಳಿಂದ ಟ್ರೂ, ಸತ್ಯವಾದ, ಅಕ್ಯುರೇಟ್, ನಿಖರವಾದ ಮತ್ತು ನಂಬಲು ಸಾಧ್ಯವಾದಂತಹ ಒಂದು ಪಿಕ್ಚರ್ಸ್ ಅನ್ನ ಅಥವಾ ಮಾಹಿತಿಯನ್ನ ತೆಗೆದುಕೊಳ್ಬಹುದು. ಓಕೆ, ಸೊ RST ಅಂತಂದ್ರೆ ಏನು ಮಕ್ಕಳೇ? ವಿದೌಟ್ ಫಿಸಿಕಲಿ ಟಚಿಂಗ್ ದ ಇನ್ಫಾರ್ಮೇಶನ್ ಕ್ಯಾನ್ ಬಿ ಟೇಕನ್ ಫ್ರಮ್ ದಟ್ ಆಬ್ಜೆಕ್ಟ್. ಓಕೆ, ಸೊ ಅದು ಅತ್ಯಂತ ನಿಖರವಾಗಿರುತ್ತೆ ಮತ್ತು ಅದು ನಂಬಲರ್ಹವಾದಂತಹ ಮಾಹಿತಿ ಆಗಿರುತ್ತೆ ಅನ್ನೋದನ್ನ RST ಒಂದು ಹೇಳುತ್ತೆ. ಓಕೆ, ಸೊ RST ಇಸ್ ಅ ಫಾಸ್ಟ್ ಲೋ ಕಾಸ್ಟ್ ಇನ್ಫಾರ್ಮೇಶನ್ ಕಲೆಕ್ಷನ್ ಸಿಸ್ಟಮ್. ಇದರ ಮುಖಾಂತರ ಅತ್ಯಂತ ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇನ್ಫಾರ್ಮೇಶನ್ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದು ಕಂಪೇರ್ಡ್ ಟು ಜಿಯೋಗ್ರಾಫಿಕಲ್ ಸರ್ವೆ. ಸೊ RST ಇಲ್ಲ ಅಂತಂದ್ರೆ ಭೌಗೋಳಿಕ ಸರ್ವೆಯನ್ನ ಮಾಡಬೇಕಾಗಿತ್ತು. ಸೊ ಅದನ್ನ ಮಾಡುವುದು ಅತ್ಯಂತ ವೆಚ್ಚದಾಯಕ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಹೈ ಕಾಸ್ಟ್ ಆಲ್ಸೋ. ಸೊ ಕಂಪೇರ್ಡ್ ಟು ಜಿಯೋಗ್ರಾಫಿಕಲ್ ಸರ್ವೆ, RST is a very fast and low cost information collection system. Third one, the information gathered by these can be easily analyzed using computers. So computer na use ಮಾಡ್ಕೊಂಡು ನೀವು ಈ ಮಾಹಿತಿಯನ್ನ ವಿಶ್ಲೇಷಣೆ, ಅನಲೈಸ್ ಅಂತಂದ್ರೇನು, ವಿಶ್ಲೇಷಣೆ ಕೂಡ ಮಾಡಬಹುದು. ಓಕೆ, next one, remote sensing images can be obtained from satellites. Satellite ಮುಖಾಂತರ ನೀವು ರಿಮೋಟ್ ಸೆನ್ಸಿಂಗ್ ಪಿಕ್ಚರ್ಸ್ ಗಳನ್ನ, ಇಮೇಜಸ್ ಗಳನ್ನ ಆಬ್ಟೈನ್ ಮಾಡ್ಕೋಬಹುದು, ತಗೋಬಹುದು. ದ ಎಕ್ಸ್ಟ್ರೀಮ್ಸ್ ಆಫ್ ಕ್ಲೈಮೇಟ್ ಅಂಡ್ ಡಿಸ್ಟರ್ಬೆನ್ಸಸ್ ಇನ್ ದ ಜಿಯೋಗ್ರಾಫಿಕಲ್ ಫೀಚರ್ಸ್. ಈಗ ಭೌಗೋಳಿಕವಾಗಿ ವೆದರ್ ಹೇಗಿರುತ್ತೆ, ತುಂಬಾ ಮಳೆ ಆಗತ್ತಾ, ಪ್ರವಾಹ ಪರಿಸ್ಥಿತಿ ಇದೆಯಾ, ಸೊ ಈ ತರ ವೆದರ್ ಬಗ್ಗೆ, ಕ್ಲೈಮೇಟ್ ಅಂತಂದ್ರೆ ಏನು ಮಕ್ಕಳೇ, ಹವಾಮಾನದ ಬಗ್ಗೆ ಮಾಹಿತಿಯನ್ನ ಅಥವಾ ಅಲ್ಲಿ ಏನಾದ್ರೂ ವಿಕೋಪಗಳು ಉಂಟಾಗುವ ಸಾಧ್ಯತೆ ಇದೆಯಾ ಅದನ್ನು ಕೂಡ ಪ್ರೆಡಿಕ್ಟ್ ಮಾಡಬಹುದು. ಓಕೆನಾ? ಸೊ ಈ ಸ್ಯಾಟಲೈಟ್ ಮುಖಾಂತರನೇ ಈ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಗೆ ಹವಾಮಾನ ವರದಿಯನ್ನ ಕೊಡ್ತಾರೆ. ಓಕೆ, ಸೊ ಇಟ್ ಹೆಲ್ಪ್ಸ್ ಫಾರ್ ದ ಪ್ರಿಪೇರ್ ಆಗಿರೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, studies related to natural calamities like typhoons, cyclonic storms, ಬಿರುಗಾಳಿಗಳು, floods, ಪ್ರವಾಹಗಳು, ಡ್ರಾಫ್ಟ್, ಬರಗಾಲ ಪರಿಸ್ಥಿತಿ ಎಟ್ಸೆಟ್ರಾ ಕ್ಯಾನ್ ಬಿ ಟೇಕನ್ ಅಪ್ ವಿತ್ ದ ಹೆಲ್ಪ್ ಆಫ್ ರಿಮೋಟ್ ಸೆನ್ಸಿಂಗ್ ಪಿಕ್ಚರ್. ನಾನು ಆಗ್ಲೇ ಹೇಳಿದಾಗೆ ರಿಮೋಟ್ ಸೆನ್ಸಿಂಗ್ ಪಿಕ್ಚರ್ನ, ಆ ಒಂದು ಚಿತ್ರಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬಿರುಗಾಳಿ ಬರುವಂತ ಸಾಧ್ಯತೆ ಇದೆಯಾ, ಓಕೆ, ಸೊ ಅದೇ ರೀತಿ ಪ್ರವಾಹ ಪರಿಸ್ಥಿತಿ ಇದೆಯಾ, ಬರಗಾಲ ಪರಿಸ್ಥಿತಿ ಬರ್ಬೋದು, ಇದನ್ನೆಲ್ಲ ಎನಲೈಸ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಓಕೆ, ನೆಕ್ಸ್ಟ್, ದ ರೋಲ್ ಆಫ್ ಸ್ಯಾಟಲೈಟ್ ಇಮೇಜಸ್. ಉಪಗ್ರಹ ಮಾಹಿತಿ, ಸ್ಯಾಟಲೈಟ್ ಅಂದ್ರೆ ಉಪಗ್ರಹದಿಂದ ಪಡೆಯುವಂತಹ ಮಾಹಿತಿ, ಈ ಸಿಗ್ನಿಫಿಕೆಂಟ್ ಇನ್ ಅನಲೈಸಿಂಗ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಲ್ಯಾಂಡ್ ಯೂಸ್. ಭೌಗೋಳಿಕ ಪ್ರದೇಶಗಳನ್ನ ಹೇಗೆ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ, ಫಾರೆಸ್ಟ್ ಏರಿಯಾ ಎಷ್ಟಿದೆ, ಹೇಗಿದೆ, ವಾಟರ್ ಬಾಡೀಸ್ ಎಷ್ಟು, ರೆಸಿಡೆನ್ಷಿಯಲ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ, ಡಿಸ್ಟ್ರಿಬ್ಯೂಷನ್ ಆಫ್ ಕ್ರಾಪ್ಸ್, ಬೆಳೆಗಳು ಯಾವ ರೀತಿ ಹಂಚಿಕೆ ಆಗಿದ್ದಾವೆ ಭೂಪ್ರದೇಶದಲ್ಲಿ, ಲ್ಯಾಂಡ್ ಇರೋಷನ್, ಭೂ ಸವಕಳಿ ಆಗ್ತಾ ಇದೆಯಾ. ಇರೋಷನ್ ಅಂತಂದ್ರೆ ಏನು ಮಕ್ಕಳೇ? ಭೂ ಸವಕಳಿ. ಓಕೆ, ಸವಕಳಿ ಆಗ್ತಾ ಇದೆಯಾ, ಕೋಸ್ಟಲ್ ಕರಾವಳಿ ಪ್ರದೇಶಗಳು ಹೇಗಿದೆ, ಇವನ್ನೆಲ್ಲ ಸ್ಯಾಟಲೈಟ್ ಇಮೇಜಸ್ ನೋಡ್ಕೊಂಡೆ ಅನಲೈಸ್ ಮಾಡ್ತಾರೆ. ಓಕೆನಾ? ಸೊ ಇದಕ್ಕೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿನೇ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾರೆ, ಸ್ಯಾಟಲೈಟ್ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಓಕೆ, ಸೊ ದಿಸ್ ಈಸ್ ಹೌ ರಿಮೋಟ್ ಸೆನ್ಸಿಂಗ್ technology has got its own importance.